स्वागत है आपका बी न्यूज नेशन में। मैं हूं आबिद हुसैन शेख। मोदी के जन्मदिन को बेरोजगार दिन मनाया यूथ कांग्रेस ने। आज देश के प्रधानमंत्री नरेंद्र मोदी का 71वां जन्मदिन है। इसके चलते बीजापुर यूथ कांग्रेस अध्यक्ष सिद्धू छायागोल के नेतृत्व में शहर के अंबेडकर सर्कल के पास यूथ की ओर से बेरोजगार दिन मनाकर केंद्र की मोदी सरकार की नाकामी के खिलाफ नारेबाजी की युवा कांग्रेसी नेताओं ने। केंद्र सरकार के ಯುವಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಭರವಸೆ ನೀಡುವ ಕೇಂದ್ರ ಸರ್ಕಾರಕ್ಕೆ ಭರವಸೆ ನೀಡುವ ಕೇಂದ್ರ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಭರವಸೆ ನೀಡುವ ಕೇಂದ್ರ ಸರ್ಕಾರಕ್ಕೆ 2 ಕೋಟಿ ಉದ್ಯೋಗ ನೀಡುವಂತ ಸುಳ್ಳು ಹೇಳಿದಂತ ಕೇಂದ್ರ ಸರ್ಕಾರಕ್ಕೆ ಯುವಕರ ವಿರೋಧಿ ಸರ್ಕಾರಕ್ಕೆ ಯುವಕರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಅಪ್ಪ ಅವ್ರ ಮುಖ ನೋಡಲೇಬೇಕಾಗುತ್ತೆ. ಅವಾಗ ಬಂಡಿಯವ್ರ ಮತ್ತು ಕೊಂಡವ್ರ ಮತ್ತು ಏನು ಮಾಡ್ತೀನಿ ಕೆಲಸದಲ್ಲಿ ಫೈದಾ ಏನು, ಕಲ್ತಿದ್ದಕ್ಕೆ ಫೈದಾ ಏನು, ಓಟ್ ಹಾಕಿದ್ದು ಫೈದಾ ಏನು. ಓಟ್ ಯಾಕಪ್ಪ ನಿಮ್ಗೆ ಓಟ್ ಹಾಕಿವಿ ಅಂದರೆ ನಿಮಗೆ ಏನೋ ಒಂದು ನಿರೀಕ್ಷೆ ಹಾಕಿದ್ರು. ಆ ನಿರೀಕ್ಷೆ ಕಂಪ್ಲೀಟ್ಲಿ ಹುಸಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಯಾರು ಇದು ಒಂದಾಯ್ತಪ್ಪ ಅಂತ ಹೇಳಿದರೆ ಇನ್ನೊಂದು ಮಾನ್ಯ ಮೈಸೂರು ಸಂಸದರು ನಾಲಾಯಕ್ ಸಂಸದರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಪೇಪರ್ ಸಿಂಹ, ಅವ್ರ ಹೆಸರು ಪ್ರತಾಪ್ ಸಿಂಹ, ನಾವು ಹೇಳಾಕತ್ತೀವಿ ಪೇಪರ್ ಸಿಂಹ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ. ಏನಪ್ಪ ಮಂದಿರ ಕೆಡದ ಮೇಲೆ ನಿಮಗೆಲ್ಲ ಹಿಂದುತ್ವ ನೆನಪಾಗ್ತೇನು? ಡಿಸಿಗೆ ಆದೇಶ ಕೊಡೋದು, ಡಿಸಿಗೆ ಆದೇಶ ಕೊಟ್ಟು ಏನು ಹೇಳೋದು, ಮಂದಿರ ಕೆಡು ಅಂತ ಹೇಳೋದು, ಮಂದಿರ ಕೆಟ್ಟು ಏನು ಮಾಡೋದು, ಪ್ರೆಸ್ ಮೀಟ್ ಮಾಡಿ ನಾಟಕ ಮಾಡೋದು. ಈಗ ಹಿಂದುತ್ವ ನೀವು ಗುಡಿ ಕಟ್ಟಿರಿ, ಆ ಕಟ್ಟಿರಿ, ಇದು ಕೆಡ್ತೀರಿ ಅಂತ ಹೇಳೋದು. ಯಾಕೆ ನಿಮಗೆ ಪ್ರೊಸೀಜರ್ ಏನು ಹೇಳ್ಬಿಡ್ತೀರಿ ಕೇಳ್ಬಿಡ್ರಿ. ಯಾವುದೇ ಡೆವಲಪ್ಮೆಂಟ್ಗೋಸ್ಕರ ಮಸೀದಾಗಲಿ ದೇವಸ್ಥಾನಗಳೇ ಅಲ್ಲಿ ಒಂದು ಪ್ರಕ್ರಿಯೆ ಇರ್ತೈತಿ. ಯಾವ ಪ್ರಕ್ರಿಯೆಪ್ಪ ಅಂದರೆ ಡಿ.ಸಿ ತಹಸೀಲ್ದಾರ್ ಅಲ್ಲಿ, ಡಿ.ಸಿ ಅಲ್ಲಿ ಸ್ಥಳೀಯ ಮುಖಂಡರು ಕರೆಸ್ತಾರೆ. ಈ ಥರ ಡೆವಲಪ್ಮೆಂಟ್ ವಿಷಯದಲ್ಲಿ ಈ ಥರ ಗುಡಿ ಆಟ ಬರ್ತಾ ಇದೆ, ಮಸೀದ್ ಆಟ ಬರ್ತಾ ಇದೆ, ನೀವು ಬೇರೆ ಕಡೆ ಜಾಗ ಮಾಡಿಕೊಡ್ತೀವಿ, ನೀವು ಮೂರ್ತಿ ವಿಗ್ರಹಗಳು ಏನೇ ಇದ್ರೂ ನಾವು ಎಲ್ಲ ಯಥಾಸ್ಥಿತಿ ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ ಹೇಳಿ ಮನವೊಲಿಸಿ ನೀವು ಗುಡಿ ಕಟ್ಟಬೇಕು, ಮಸೀದ್ ಕಟ್ಟಬೇಕು. ಡೆವಲಪ್ಮೆಂಟ್ ವಿಷಯ ಬಂದಾಗ ಯಾರು ರಾಜ್ಯ ಆಗಿಲ್ಲ, ನನಗೂ ಗೊತ್ತು. ನೀವು ಏನು ಕೆಲಸ ಮಾಡಿದ್ರಿ? ರಾತ್ರಿ 4 ಹೋಗಿ ಬುಲ್ಡೋಸರ ಆಮೇಲೆ JCB ತೊಗೊಂಡೋಗಿ ದೇವಾಲಯಗಳನ್ನು ಕೆಡುತ್ತೀರಿ. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ನಾಳೆ ಮರ್ದಿವ್ಸ ಒಂದು ಪ್ರೆಸ್ ಮೀಟ್ ಮಾಡ್ತೀರಿ. ಏನು 2 ಮುಖ ಡೋಂಗಿತನ ಮಾಡತ್ತೀರಿ ನೀವು. ಇದು BJPದವ್ರು ನಕಲಿ ಹಿಂದುತ್ವಗಳು. ಇನ್ನಾದರೂ ತಿಳ್ಕೊರಿ, BJP ಸ್ನೇಹಿತರಿಗೆ ನಾನು ಹೇಳೋದು ಇಷ್ಟೇ, ಇನ್ನಾದರೂ ನೀವು ತಿಳ್ಕೊರಿ, ಈ ನಕಲಿ ಹಿಂದುತ್ವಗಳ ನಿಮ್ಗೆ ಬರೀ ಓಟ್ ಕೇಳಕ್ಕೆ ಮಾತ್ರ ಹಿಂದುತ್ವ ಓಟ್ಕೊಳ್ಬೇಕು. ನಿಜವಾದ ಹಿಂದುತ್ವಗಳು, ನಿಜವಾದಗಳು ಸಮಾಜ ಸೇವೆ ಯಾರಾದರೂ ಇದ್ರೆ ಕಾಂಗ್ರೆಸ್ ಹೇಳಕ್ಕೆ ಬರ್ತೀವಿ. ಆಮೇಲೆ ಒಂದು ಗುಡಿ ಕೆಡೋಬೇಕಾದ್ರೆ ಅಲ್ಲಿ ಸ್ಥಳೀಯವಾಗಿ ಜಡ್ಪಿ ಸದಸ್ಯ ಇರ್ತಾನೆ, ಅದು BJPದವನು. ಆಮೇಲೆ ನಿಮ್ಮ MLA BJPದವನು, ಆಮೇಲೆ ನಿಮ್ಮ ಮಂತ್ರಿ BJPದವನು, ಆಮೇಲೆ ಅಲ್ಲಿ MP BJPದವನು. ಅಷ್ಟಾದ್ರೂ ನೀವು ಒಂದು ಮಂದಿರ ಉಟ್ಕೊಳಕ್ಕಾಗಿಲ್ಲ, ಇನ್ನೇ ನಮ್ಮ ಮಸೀದು ಚರ್ಚ್ಗಳು ಬಿಡ್ಸಾಕ ಹೋಗ್ತೀವಿ. ಮಕ್ಕಳು ಅಂತ ಕೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ಆಮೇಲೆ ಪ್ರತಾಪ್ ಪ್ರೆಸ್ ಮೀಟ್ ಮಾಡಿದಾನೆ. ಏನಪ್ಪ ಅಂದ್ರೆ ಮಸೀದಿಗಳಿಗೆ ಬರೀ ಕಂಪೌಂಡ್ ಇರ್ತೈತಿ, ಚರ್ಚ್ಗಳು ವಿಗ್ರಹಗಳ ಅವು ಬಿಡ್ಸಕ್ಕೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಯಾಕಪ್ಪ ನೀವೇನು ಈ ಬಿಡಿಸುತ್ತೆ, ನೀವು ಒಬ್ಬನೇ ಹೋಗಿ ಬಿಡ್ತೀವಿ. ಹಿಂದೂದವ್ರಿಗೆ ಎದಕ್ಕೆ ತೊಗೊಂಡೋಗಿ ಬಿಡ್ತೀವಿ? ನೀನು ಅಟ್ಟೆ ಗಂಡಸ್ತನ ಇದ್ರೆ ಬಿಡಿಸಿ ತೋರಿಸಿ ನೋಡೋಣ. ಆಮೇಲೆ ಏನಾಗ್ತೈತಿ ಅದು ನಮ್ಮ ಸಮಾಜನ ಉತ್ತರ ಕೊಡುತ್ತೆ. ಬಿಡ್ರಿ ಅಲ್ಲ ನೀವು ಮಾಡೋದು. ಆಮೇಲೆ ಯಾವುದಕ್ಕೆ ಹಿಂದುತ್ವಗಳು ಬಲಿ ಕೊಡ್ತೀರಿ? ನೀವು ಮಾಡಿ ನೀವು ಅಂತ ಹೋಗ್ತೀರಿ. ಬಲಿ ಆಗೋದು ಯುವಕರು, ಹಿಂದೂ ಕಾರ್ಯಕರ್ತರು ಅಂತೇಳಿ ಸ್ವಲ್ಪ ಇಷ್ಟಪಡ್ತೀನಿ. ಯಾಕಂದರೆ ಒಬ್ಬ ಜೈಲು ಹೋಗ್ಬೇಕಂದ್ರೆ ಅವ್ರು ಇಡೀ ಕುಟುಂಬನೇ ಸರ್ವನಾಶ ಸಂದರ್ಭ ಹೇಳ್ತೀನಿ. ಇಂಥ ನಾಲಾಯಕಗಳು ಯಾರು ಜಾತಿವಾದಿ ಪ್ರೇಮಿಗಳು, ಯಾರು ಹಿಂದುತ್ವ ಮುಸ್ಲಿಮ ಯಾರು ಅಂತಾರಲ್ಲ, ಇವ್ರು ಬಿಟ್ಟು ಯೋಚನೆ ಮಾಡ್ರಿ. ಈಗ ಆಲ್ರೆಡಿ ಬಿಜಾಪುರದಲ್ಲಿ ಏನಾಗತ್ತೆ, ದಿನನಿತ್ಯ ಹಿಂದೂ ಮುಸ್ಲಿಂ ಯಾರು ಶಾಸಕರಿಗೆ ಕಿವಿ ಕೊಡಾಕತ್ತಿಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸಮಾಜದಿಂದ ಅಣ್ತಮ್ಮದಿಂದ ಇದೀವಿ, ತಮ್ಮ ಕೆಲಸ ಮಾಡತ್ತಾರೆ. ಇಲ್ಲಿ ಯಾರಿಗೂ ಏನು ಹಿಂದೂಗಳಿಗೆ ಬೈದ್ರು ಬರೋಕ್ಕಿಲ್ಲ, ಮುಸಲ್ಮಾನ್ಗಳಿಗೆ ಬೈದ್ರು ಬರೋಕ್ಕಿಲ್ಲ, ಕ್ರಿಶ್ಚಿಯನ್ಗಳಿಗೆ ಬೈದ್ರು ಬರ್ಕೊಳ್ಳಿ. ಯಾಕಂದ್ರೆ ಎಲ್ಲರೂ ನಾವಿಲ್ಲಿ ಅನ್ಯೋನ್ಯವಾಗಿದ್ದೀವಿ. ಅನ್ಯೋನ್ಯವಾಗಿ ಇದಾಕ್ಬಿಡ್ರಿ ನಮ್ಮನ್ನ ಹಿಂದೂ ಮುಸ್ಲಿಂ ಅಂತ ಹೇಳಿ ಯುವಕರಿಗೆ ಬಲಿಯಾಗ ಕೊಡಕ್ಕೆ ಹೋಗ್ಬಿಡ್ರಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ ಇನ್ನೊಂದು ವಿಷಯ ನಾವು ಮಾತಾಡಲೇಬೇಕು. ರಾಷ್ಟ್ರದಲ್ಲಿ ನನ್ನ ತಂಗಿಯರು, ನನ್ನ ಸಹೋದರಿ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಈ ಮೊನ್ನೆ ಸೈರಾಬಾದಲ್ಲಿ ನೋಡ್ಬೇಕು, 6 ವರ್ಷ ಹುಡುಗಿ ಏನು ಮಾಡಿದ್ಲಕ್ಕೆ ಪಾಪಿನ ಆಟ ಆಡೋ ವಯಸ್ಸದು. ಅಂಥವ್ರಿಗೆ ರೇಪ್ ಮಾಡ್ತಿರಂತೀವಿ. ಅಂಥ ನಾಲಾಗಿರ್ಬೇಕಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ. 2012ರಲ್ಲಿ ಡೆಲ್ಲಿ ರೇಪ್ ಕೇಸ್ ಆದಾಗ ನಾವೇನೋ ಒಂದು ನ್ಯಾಯ ಸಿಕ್ಕಿತ್ತು. ರಾಷ್ಟ್ರದಲ್ಲಿ ಏನೋ ಒಂದು ಹೊಸ ಕಾಯ್ದೆ ಕಾನೂನು ಬರ್ತದೆ ತಿಳ್ಕೊಂಡಿದ್ವಿ ನಾವು. ಇನ್ನೂವರೆಗೂ ಕಾಯ್ದೆನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಆ ರೇಪ್ ಕೇಸ್ ಆದ್ಮೇಲೆ 90% ಅಷ್ಟು ಜಾಸ್ತಿ ರೇಪ್ ಕೇಸ್ ಇಂಡಿಯಾದಾಗ ಇವತ್ತು ಆಗ್ತದೆ.
ದಿನನಿತ್ಯ 80ರಿಂದ 100 ರೇಪ್ ಕೇಸ್ ಇಂಡಿಯಾದಲ್ಲಿ ಆಗ್ತಾ ಇದೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಬಿಟ್ಟು ಏನು ಮಾಡತ್ತೀರಿ? ಕಾಯ್ದೆ ತರ್ರಿ, ಬರೀ ಚಾಯ್ ಪೇ ಚರ್ಚೆ ಆ ಪೇ ಚರ್ಚೆ ಬಿಡ್ರಿ, ಇಂಥವೆಲ್ಲ ಕಾಯ್ದೆ ಮಾಡ್ರಿ, ಗಂಡು ಅನ್ಕೋರಿ. ಅದು ಬಿಟ್ಟು ನೋಡ ದಿನನಿತ್ಯ ನಮ್ಮ ಮನೆ ಹೆಣ್ಮಕ್ಳು ಸಹಾಯ ಆಗ್ತಾರೆ, ರಾತ್ರಿ ಹೊರಗೆ ಬರಾಕಂದ್ರೆ ಹೆದರು ಆಗ್ತಾರೆ. ಅಲ್ಲೊಬ್ಬ 4 ಗೃಹ ಮಂತ್ರಿ, ರಾಜ್ಯದ ಗೃಹ ಮಂತ್ರಿ, ಆ ಹೆಣ್ಮಕ್ಳು ಅಲ್ಲೇ ಹೋಗ್ತಾಳೆ ಕೇಳ್ತಾರೆ. ಮೊನ್ನೆ ಮೈಸೂರು ಘಟನೆ ಕೇಳ್ಕೊರಿ ನೀವು. ಆ ಹೆಣ್ಮಕ್ಳು 7ಕ್ಕೆ ಹೋಗೋದು ಏನು ಈ ಕೇಳ್ತಾರೆ. ಅಲ್ಲೋ ಮಾರಾಯ, ಈ ಮಹಾತ್ಮ ಗಾಂಧೀಜಿ ಏನು ಆಸೆ ಏನು ಕಂಡಿದ್ದ, ಯಾವಾಗಲೂ ಈ ಭಾರತ ದೇಶದ ನಾರಿ 12 ಗಂಟೆ ಹೊರಗೆ ಹೋಗ್ತಾರೆ. ಅವತ್ತು ದಿವಸ ನಮ್ಗೆ ರಾಷ್ಟ್ರದ ಸ್ವಾತಂತ್ರ್ಯ ಸಿಕ್ಕದ್ದು ಇದೆ. ನೀವು ನೋಡಿ 7ಕ್ಕೆ ಬಂದು ಅಲ್ಲೇ ಹೋಗ್ತಾಳೆ, ಇಲ್ಲೇ ಬರ್ತಾಳೆ ಅಂತ ಕೇಳ್ತಾರೆ. ನಾವು ಕೇಳ್ತೇವೆ ನಿಮಗೆ, ಈ ರಾಜ್ಯದ ಗೃಹ ಸಚಿವರು ಕೇಳಾಗ್ತೀವಿ ನಾವು. ಆಮೇಲೆ ಅದೇ ರೀತಿ ಒಂದು ಗಂಡಸ್ತನವ ಕಾಯ್ದತ್ತಾರೆ. ನಾ ಏನಂತೀನಿ, ನಿನ್ನೆ ಮಟ್ಟ ಏನಾಗ್ಯದ್ರಿ, ನಿನ್ನೆ ಮಟ್ಟ ಏನು ರೇಪ್ ಕೇಸಸ್ ಆಗ ಅವ್ರಿಗೆ ಕೋರ್ಟ್ ನಡೀಲಿ, ಕಚೇರಿ ನಡೀಲಿ, ಕಚೇರಿ ಮುಖಾಂತರ ನಡೀಲಿ. ಇವತ್ತೊಂದು ದೃಢ ಸಂಕಲ್ಪ ಮಾಡ್ರಿ, ನಾನು ನಿಮ್ಮ ಜೊತೆ ಇರ್ತೀವಿ. ಇನ್ಮೇಲೆ ಏನೇ ರೇಪ್ ಕೇಸ್ ಆದ್ರೂ 1 ವಾರದಿಂದ 15 ದಿವಸನೇ ಒಂದು ಕಾಯ್ದೆ ಮಾಡ್ರಿ. 15 ದಿವಸನಾಗ ಅದು ಕಾಯ್ದೆ आज बीजापुर में जो यूथ कांग्रेस की तरफ से मोदी के जन्मदिन पर जो निरुद्योगी दिवस बोल कर हमें मना रहे हैं, क्योंकि मोदी क्या है, लोगों को काम देता हूँ वो देता हूँ बोल के जो अधिकार को आकर किसी को काम जो काम था वो भी छीन कर जो 70 साल में जो कांग्रेस ने जो कमा के रखा था वो सब जो बेच कर जो गवर्नमेंट प्राइवेटाइजेशन कर रहा है, उससे हर आदमी की, जो आम आदमी है, जो पब्लिक है, सबके नौकरियां चले जा रहे हैं. जो हिस्ट्री में एक पहली बार ऐसा पीएम बना है जो जिसकी वजह से निरुद्योगी दिवस बोल के उसके पैदाइश के दिन हम मनाने का जो टाइम आया है. ऐसा पहला पीएम जो दुनिया में ऐसा पीएम नहीं बना है, जो पहला पीएम ऐसा है कि जिसके लिए हम निरुद्योगी दिवस बोल कर मना रहे हैं. इतना बुरा पीएम आज तक किसी भी नहीं देखा, जो हिस्ट्री में हमेशा के लिए लिखा जाएगा बोल के मैं इस टाइम में बोलना चाहूँगा कि जो पब्लिक जो है ऐसे पीएम को जो काम कर रहा है, इसके लिए पब्लिक जो है समझना चाहिए कि आगे दिनों में बीजेपी को पूरी तरह से निस्त नाबूद मतलब ख़त्म कर देना, ऐसा आगे होता है बोल के मैं अपने कांग्रेस की तरफ से भी बोलने के. मुनीर अहमद, बीजापुर देवरपುರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಇವತ್ತು ಸನ್ಮಾನ್ಯ ಶ್ರೀ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಬಿ ವಿ ಅವರು ಹಾಗೂ ನಮ್ಮ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಕ್ಷಾರಾಮಯ್ಯ ಅವರ ಆದೇಶ ಮೇರೆಗೆ ಇವತ್ತು ರಾಷ್ಟ್ರಾದ್ಯಂತ ಹಾಗೂ ರಾಜ್ಯಾದ್ಯಂತ ನಾವು ನಿರುದ್ಯೋಗಿ ದಿನ ಆಚರಣೆ ಮಾಡತ್ತೀವಿ. ಅದೇ ರೀತಿ ಇವತ್ತು ಮೋದಿಯವರು ಹುಟ್ಟಿದಬ್ಬ ಇರೋದ್ರಿಂದ ಕೂಡ ನಾವು ಇದು ಬ್ಲ್ಯಾಕ್ ಡೇ ಅಂತ ಹೇಳಿ ಆಚರಣೆ ಮಾಡತ್ತೀವಿ. ಏನು ಯುವಕರಿಗೆ 2 ಕೋಟಿ ಉದ್ಯೋಗ ಹೇಳಿ ಅವರಿಗೆ ಮೋಸ ಮಾಡಿ ನೀವು ಅಧಿಕಾರಕ್ಕೆ ಬಂದ್ರಿ, ನಿಮ್ಮ ಮೋಸಗಳನ್ನು ಜನ ನೋಡ್ತಾ ಇದ್ದಾರೆ, ನಿಮ್ಮ ಕೆಲಸಗಳನ್ನು ಜನ ನೋಡ್ತಾ ಇದ್ದಾರೆ. ಅದರಲ್ಲಿ ಯುವಕರು ತುದಿಗಾಲಲ್ಲಿ ನಿಲ್ತಾರೆ ಈ ಸಲ ಕಾಂಗ್ರೆಸ್ಸಿಗೆ ಓಟ್ ಕೊಡೋಕ್ಕೆ. ಇದು ನಾವು ಖಂಡಿಸ್ತೀವಿ. ಮುಂದಿನ ದಿವಸದಲ್ಲಿ ಯುವಕರಿಗೆ ಏನಾದರೂ ನೀವು ಅನ್ಯಾಯವಾದರೆ ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಹೋರಾಡ್ತೀವಿ, ನಾವು ಗಟ್ಟಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರತಾಪ್ ಸಿಂಹ ಅವರು ಮಾನ್ಯ ಮೈಸೂರು MP ಹಿಂದೂಗಳ ದೇವಸ್ಥಾನ ಬೀಳಿಸಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ನಾವು ಜಿಲ್ಲಾ ಯೂತ್ ಕಾಂಗ್ರೆಸ್ ವತಿಯಿಂದ ಖಂಡಿಸ್ತೀವಿ. ಇದು BJಪಿಯವರ ಡಬಲ್ ಸ್ಟ್ಯಾಂಡರ್ಡ್ ಎತ್ತಿ ತೋರಿಸ್ತಾ ಇದೆ. ಯಾಕಪ್ಪ ಅಂದರೆ ಏನು ರಾಮರಾಜ್ಯ ಮಾಡ್ತೀವಿ, ಹಿಂದೂ ರಾಜ್ಯ ಮಾಡ್ತೀವಿ ಅಂತ ಹೇಳಿ ಇವರು ಅಧಿಕಾರಕ್ಕೆ ಬಂದರು, ಹಿಂದೂಗಳನ್ನು ಟಿಶ್ಯೂ ಪೇಪರ್ ಥರ ಇವರು ಯೂಸ್ ಮಾಡಿ ಬಿಸಾಕ್ತಾ ಇದ್ದಾರೆ. ಅದೇ ರೀತಿ ಬರುವಂಥ ದಿವಸದಲ್ಲಿ ಯಾವ ಸಮಾಜಗೂ ಕಾಂಗ್ರೆಸ್ ಅನ್ಯಾಯ ಬಿಡೋಂಗಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಾಕ್ತೀನಿ. ಎಲ್ಲ ಸಮಾಜ ಪರ ಕಾಂಗ್ರೆಸ್ ಇರುತ್ತೆ, ಎಲ್ಲರ ಸಮಾಜ ಗಟ್ಟಿ ಅವ್ರ ಪರ ದನಿ ಎತ್ತುತ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಅದೇ ರೀತಿ ನೀವೇನಿದು ಹಿಂದೂ ದೇವಾಲಯ ಕೆಡವಿರಿ, ಬರುವಂಥ ದಿವಸದಲ್ಲಿ BJಪಿದವರಿಗೆ ಹಿಂದೂಗಳೇ ಪಾಠ ಕಲಿಸ್ತಾರೆ ಅಂಥೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಏನು ಪ್ರತಾಪ್ ಸಿಂಹ ಒಂದು ಹೇಳಿಕೆ ಕೊಟ್ಟು ಜಾರ್ಕೋಬೋದು, ಇದು ನಾ ಮಾಡಿಲ್ಲ, DC ಮಾಡ್ಯಾನ, ಆಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡ್ಯಾನ, ಅವ್ರು ಆದೇಶ ಕೊಟ್ಟರೆ ತಮ್ಮ ರಾಜ್ಯದಾಗ ಒಂದು ಕಸದ ಬುಟ್ಟಿ ನೀ ಹೇಳಾರ್ದೆ ಇತ್ತಾಗಿಂದ ಇತ್ತ ಅಳಗಾಡಂಗಿಲ್ಲ. ಏನು DC ಇಂಥವೆಲ್ಲ ಇಂಥವೆಲ್ಲ ಸೂಕ್ಷ್ಮ ವಿಷಯವ್ರ ಕೈ ಹಾಕ್ತಾನೇನು? ಇಷ್ಟೇ ವಿಚಾರ ಮಾಡಿರಿ. ನೀವು ಹಿಂದೂಗಳಾಗಿ ನೀವು ವಿಚಾರ ಮಾಡಬೇಕು. ಯಾರ ಆದೇಶ ಮೇರೆಗೆ ಹಿಂದೂ ಗುಡಿ ಒಡೆಯತ್ತಾರ ಅಂತ ಹೇಳಿ ನೀವು ವಿಚಾರ ಮಾಡಿರಿ. ಇಷ್ಟೇ ನಾ ಹೇಳೋದು ನಿಮಗೆ. ನಾವೇನು ಜಗಳ ಹಚ್ಚೋರಲ್ಲ, ನಾವು ಉಲ್ಟಾ ಎಲ್ಲ ಸಮಾಜ ಪ್ರೀತಿ ಮಾಡೋರು. ನಾವು ಕಾಂಗ್ರೆಸ್ದವ್ರು ಅಂದ್ರೆ ಬರೀ ಹಿಂದುತ್ವ ಮುಸ್ಲಿಮ್ ಆದಿದಲ್ಲ, ಎಲ್ಲ ಸಮಾಜ ತೊಗೊಂಡು ಹೋಗೋದು ಯಾವ ಏಕೈಕ ಪಕ್ಷ ಇರೋದು ಅಂದರೆ ಕಾಂಗ್ರೆಸ್ ಪಕ್ಷ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಎಷ್ಟು ಹುಚ್ಚದಿವ ಮರ, ಜಡ್ಪಿನೂ ಅಲ್ಲೇ ನಿಮ್ಮೋನೇ ಅದಾನ, MLAನೂ ನಿಮ್ಮೋನೇ ಅದಾನ, ಆಮೇಲೆ ಮಂತ್ರಿನೂ ನಿಮ್ಮೋ ಅದಾನ, ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಪೂರಾ BJP, ಮ್ಯಾಗೂ BJP, ತಳಗೂ BJP. ಒಂದು ಗುಡಿ ಹೋಲಿ, ಕಟ್ಟಡ ಒಂದು ಗಿಡದ ತಳಗ ಕಲ್ಲಿಟ್ರು ಯಾವನಿಗೆ ಬೀಳ್ಸಾಗ ಗಂಡಸನ ಇರಂಗಿಲ್ಲ, ಅಂಥದ್ರ ಕಟ್ಟಿದ ಗುಡಿ ಬೀಳ್ಸಿರಿ ನೀವು. ನಾಚಿಕೆ ಆಗಿಲ್ಲ ನಿಮಗೆ? ಯಾರಿಗೆ ಹಿಂದುತ್ವ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿರಿ, ನಾಚಿಕೆ ಆಗಿಲ್ಲ ನಿಮಗೆ? ಅದೇ ರೀತಿ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಬರುವಂಥ ದಿವಸಗಳು ಹಿಂದೂಗಳೇ BJಪಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಿದ್ದು ಚಾಯಗೋಳ್, ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಯುವ ಸಮಿತಿಯಿಂದ ಏನು ಈ ದೇಶದ ಪ್ರಧಾನಿ ಆದಂಥ ನರೇಂದ್ರ ಮೋದಿಯವರ ಜನ್ಮ ದಿನಾಚರಣೆಯನ್ನು
ನಿರುದ್ಯೋಗಿಗಳ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಶ್ರೀಕಾಂತ್ ಛಾಯಗಳವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಗದಿ ಮಾಡಿದ್ದೇವೆ. ಇವತ್ತು ಏನು ಎಲ್ಲ ಈ ದೇಶದ ಯುವಕರಲ್ಲಿ ಉದ್ಯೋಗ ನೀಡುತ್ತೇನೆ ಅಂತ ಹೇಳಿ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದು ಇವತ್ತಿಗೆ 7 ವರ್ಷಗಳಾದವು. 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದಂತಹ ನರೇಂದ್ರ ಮೋದಿಯವರು ಇವತ್ತು 7 ವರ್ಷದ ಅಂದರೆ 14 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. ಆದರೆ ಆ ಎಲ್ಲ ಆಶ್ವಾಸನೆಗಳು ಎಂದು ಹುಸಿಯಾಗಿವೆ. ಇವತ್ತು ನಾವು ಏನಾದರೂ ಒಬ್ಬರ ಮುಂದೆ ಸುಳ್ಳು ಹೇಳಿದ್ವಿ ಅಂದರೆ ಮರುದಿವಸ ಅವ್ರ ಮುಖ ನೋಡಬೇಕಾದ್ರೆ ನಮಗೆ ನಾಚಿಕೆ ಬರ್ತದೆ. ಆದರೆ ಇವತ್ತು ನರೇಂದ್ರ ಮೋದಿಯವರು ಉದ್ಯೋಗ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿ ಯಾವುದೇ ರೀತಿಯಾದಂತಹ ಆಶ್ವಾಸನೆಗಳು ಈಡೇರಿಕೆ ಮಾಡದೆ ಇಡೀ ದೇಶದ ಮುಂದೆ ತಿರುಗಾಡ್ತಾರೆ ಅಂದರೆ ಆ ನರೇಂದ್ರ ಮೋದಿಯವರಿಗೆ ನಾಚಿಕೆ ಬರಬೇಕು. ಇವತ್ತು ಈ ದೇಶದ ಯುವಜನತೆ ಎಲ್ಲಿ ನಮಗೆ ಉದ್ಯೋಗ ಕೇಳ್ತಾರೆ, ಈ ದೇಶದ ಯುವಜನತೆ ಎಲ್ಲಿ ನಮಗೆ ಕೆಲಸವನ್ನು ಕೇಳ್ತಾರೆ ಎಂಬ ಒಂದೇ ಒಂದು ಕಾರಣದಿಂದಾಗಿ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂತ ಒಂದು, ನನ್ನ ಹೆಸರು ಹಸನ್ ಪಟೇಲ್ ದೊಡ್ಡಮನಿ, ವಕೀಲರು ವಿಜಯಪುರ. कैच कीजिए, ऑफर पाइए. जी हाँ, एस्पायर स्प्रिट स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं. जल्दी कीजिए, ये ऑफर लिमिटेड है. एडमिशन कीजिए और 1 साल का ऑफर पाइए. अभी नहीं तो कभी नहीं. बाघ मारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज. तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास. और खबरों के लिए देखते रहिए बी न्यूज़ नेशन.